ಮಾವಿನಕಾಯಿ ಜ್ಯೂಸ್ ಬೇಕಾಗುವ ಪದಾರ್ಥಗಳು: ಮಾವಿನಕಾಯಿ, ಬೆಲ್ಲ, ಉಪ್ಪು ಮತ್ತು ಏಲಕ್ಕಿ ಪುಡಿ. ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ಹೇಗೆ ಮಾಡೋದು ಮಾವಿನಕಾಯಿ ಜ್ಯೂಸನ್ನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ದಪ್ಪದು ಮಾವಿನಕಾಯಿ ಎರಡನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ಹಾಕಿ 1-2 ವಿಸಲ್ವರೆಗೂ ಕೂಗಿಸ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಈ ಬೆಂದಿರೋ ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಮಿಕ್ಸರಿಗೆ ಹಾಕಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ತೀನಿ. ಪೇಸ್ಟು ಅಥವಾ ಪ್ಯೂರಿ ಅಂತೇನು ಹೇಳ್ತೀವಿ ಇಂಗ್ಲೀಷಲ್ಲಿ, ಪ್ಯೂರಿ ಥರ ಮಾಡ್ಕೊತೀನಿ. ಇದನ್ನು ಮಿಕ್ಸರ್ ಬೌಲಿಗೆ ಹಾಕ್ಬಿಟ್ಟು ಇದರ ಸಿಪ್ಪೆ ಚೆನ್ನಾಗಿ ಬೇಯಬೇಕು ಮಾವಿನಕಾಯಿ, ಆವಾಗ ಸಿಪ್ಪೆ ಸುಲಭವಾಗಿ ಬಿಟ್ಕೊಂಡು ಬರುತ್ತೆ. ಸಿಪ್ಪೆಯನ್ನು ಬಿಡಿಸ್ಬೇಕು. ಇದು ಬಲ್ತಿರೋ ಮಾವಿನಕಾಯಿ ಆದ್ದರಿಂದ ಇದರಲ್ಲಿ ಓಟೆ ಕೂಡ ಇರುತ್ತೆ. ಓಟೆನ ಬಿಡಿಸ್ಬಿಟ್ಟು ಈ ಪಲ್ಪ್ ಮಾತ್ರ ತೊಗೋಬೇಕು, ತಿರುಳನ್ನು ಮಾತ್ರ ತೊಗೋಬೇಕು. ನೋಡಿ, ಈ ರೀತಿ ತಿರುಳು ಬರುತ್ತೆ, ತಿರುಳನ್ನು ಮಾತ್ರ ತೊಗೋಬೇಕು. ಇದಕ್ಕೆ ಬೆಲ್ಲದ ಪುಡಿನೂ ಹಾಕ್ತೀನಿ. ಇದರಲ್ಲಿ 2 ವಿಧಾನ ಇದೆ ಮಾಡೋದಕ್ಕೆ. ಒಂದು, ನಾವು ಬೆಲ್ಲದ ಪುಡಿನ ಈ ಮಿಕ್ಸರಲ್ಲಿ ಇದನ್ನು ಪಲ್ಪ್ನ ಮಿಕ್ಸರಲ್ಲಿ ಪ್ಯೂರಿ ಥರ ಮಾಡಿಕೊಂಡು ಒಲೆ ಮೇಲೆ ಇಟ್ಟು ಬೆಲ್ಲದ ಜೊತೆ ಬೇಯಿಸಿದರೆ ಅದು 1 ವಾರ 15 ದಿನ ಇಟ್ಕೊಂಡು ಬೇಕಾದಾಗ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಅವಕಾಶ ಇರುತ್ತೆ. ಈಗ ಸದ್ಯಕ್ಕೆ ನಾನು ಬೆಲ್ಲನ ಮಿಕ್ಸರ್ಗೆ ಹಾಕ್ಬಿಟ್ಟು ಆ ಪಲ್ಪ್ ಜೊತೆ ಗ್ರೈಂಡ್ ಮಾಡಿಬಿಟ್ಟು ದಿಢೀರ್ ಜ್ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಇದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಬರೋದಿಲ್ಲ, ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ತೆಗೆದು ಮಾಡೋಕ್ಕೆ ಬರೋದಿಲ್ಲ. ಬೆಲ್ಲ ಹಾಕಿ ಗ್ರೈಂಡ್ ಮಾಡಿಬಿಡೋದ್ರಿಂದ ತಕ್ಷಣಕ್ಕೆ ಜ್ಯೂಸ್ ಮಾಡಿ ಕುಡಿಬಹುದು. ಸೊ ಪುಡಿ ಬೆಲ್ಲ 2 ಸ್ಪೂನ್ನಷ್ಟು, ನಾನು ಒಂದೇ ಮಾವಿನಕಾಯಿ ಉಪಯೋಗಿಸ್ತಾ ಇರೋದ್ರಿಂದ 2 ಸ್ಪೂನ್ನಷ್ಟು ಬೆಲ್ಲನ ಮಿಕ್ಸರ್ ಬೌಲಿಗೆ ಹಾಕಿ ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ಅದು ಜ್ಯೂಸ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ನೀರು ಹಾಕಿ ಅದನ್ನು ಪುಡಿ ಮಾಡಿ. ಜ್ಯೂಸ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನು ಗ್ಲಾಸಿಗೆ ಹಾಕಿ ಸರ್ವ್ ಮಾಡಬಹುದು. ಸೊ ಈಗ ಜ್ಯೂಸನ್ನು ಕುಡಿಯೋ ಕನ್ಸಿಸ್ಟೆನ್ಸಿಗೆ ಬಂದಿದೆ, ಜ್ಯೂಸ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಇದನ್ನು ಸರ್ವ್ ಮಾಡೋ ಟೈಮು. ಸರ್ವ್ ಮಾಡೋದಕ್ಕೂ ಮುಂಚೆ ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಬಹಳ ರುಚಿಯಾಗಿರುತ್ತೆ. ಈಗ ತಂಪಾದ ಮಾವಿನಕಾಯಿ ಜ್ಯೂಸ್ ಕುಡಿಯೋದಕ್ಕೆ ಸಿದ್ಧವಾಗಿದೆ.